ಚಿಕನ್ ಗ್ರೀನ್ ಮಸಾಲ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಅದೇ ರೀತಿ ಚಿಕನ್ ಪೀಸಸ್ ಜ್ಯೂಸಿಯಾಗಿ ಬರಬೇಕಾದ್ರೆ ನಾರಾಗಬಾರ್ದಂದರೆ ಯಾವೆಲ್ಲ ಟ್ರಿಕ್ಸನ್ನು ಇದಕ್ಕೆ ಯೂಸ್ ಮಾಡಬೇಕು ಅಂತ ನಾನಿವತ್ತು ಹೇಳಿಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, 1 kg ಅಷ್ಟು ಚಿಕನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅರಿಶಿನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಚಿಕನ್ ನಿಮಗೆ ಜ್ಯೂಸಿಯಾಗಿ ಬರಬೇಕಾದ್ರೆ ಈ ಥರ 1/4 ಕಪ್ಪಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಆಯಿತು. ನಿಮಗೆ ಚಿಕನ್ ಸ್ಮೂತಾಗಿ ಬರುತ್ತೆ, ನಾರಾಗಲ್ಲ. ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಂತರ ಈಗ ಮಸಾಲಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. 1 ಟೊಮೊಟೊ ತಗೊಳ್ಳಿ, 7ರಿಂದ 8 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. 10 ಗೋಡಂಬಿ, ಒಂದು 4 ಲವಂಗ, 2 ಏಲಕ್ಕಿ, ಹಾಗೆಯೇ ಸಣ್ಣ ತುಂಡು ಚಕ್ಕೆ. ಗರಂ ಮಸಾಲ ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕ್ಕೋಬೋದು, ನಾನು ಜಾಸ್ತಿ ಹಾಕಲ್ಲ. ಹಾಗೆಯೇ ಅರ್ಧ ಸ್ಪೂನಷ್ಟು ಪೆಪ್ಪರನ್ನು ತಗೊಂಡಿದ್ದೀನಿ. ಪೆಪ್ಪರ್ ಕಾರ್ನ್ ಇದೆಯಲ್ಲ, ಈ ಥರ ಕರಿಮೆಣಸನ್ನು ತಗೋಬೇಕು. ಹಾಗೆಯೇ ಒಂದು 10ರಿಂದ 12 ಬೆಳ್ಳುಳ್ಳಿ ಎಸ್ಲು ಇದೆಯಲ್ಲ ಅದನ್ನು ತಗೊಂಡಿದ್ದೀನಿ. ಸಣ್ಣ ತುಂಡು ಶುಂಠಿಯನ್ನು ತಗೊಂಡಿದ್ದೀನಿ. ಹಾಗೆಯೇ 1 ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ. ಜೊತೆಗೇ ಒಂದು 1/4 ಕಪ್ಪಷ್ಟು ಕಾಯಿ ತುರಿಯನ್ನು ತಗೋಬೇಕು. ಜಾಸ್ತಿ ತಗೋಬೇಡಿ, ಸ್ವಲ್ಪ ಸಾಕು. 1/2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೋಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬೇಕು, ಆಗ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಇಷ್ಟೆಲ್ಲ ಐಟಮ್ಸ್ ಇದೆಯಲ್ಲ, ನಾನು ತೋರಿಸಿರುವ ಎಲ್ಲ ಐಟಮ್ಸನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕಿದೆ. ಹಾಗಾಗಿ ಒಂದು ಬಾಣಲೆ ತಗೊಂಡು ಬಾಣಲೆಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಮೊದಲಿಗೆ ಗರಂ ಮಸಾಲಾನ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜೊತೆಗೇ ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಈರುಳ್ಳಿ ಏನು ನಿಮಗೆ ಕೆಂಪಗೆ ಆಗಬೇಕಂತಿಲ್ಲ, ನೀವು ಇಷ್ಟ ಇದ್ದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಮಾಡ್ಕೋಬೋದು. ಹಾಗೆಯೇ ಬೆಳ್ಳುಳ್ಳಿ, ಶುಂಠಿ, ಜೊತೆಗೇ ಏನು ಕರಿಮೆಣಸು ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಹಸಿ ವಾಸನೆ ಸ್ವಲ್ಪ ಹೋದರೆ ನಿಮಗೆ ಮಸಾಲ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಂತರ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡ್ರೆ ಆಯಿತು. ಜೊತೆಗೇ ಗೋಡಂಬಿಯನ್ನು ಹಾಕ್ಕೊಳ್ಳಿ. ನಾನು ತೋರಿಸಿರುವಂಥ ಎಲ್ಲ ಐಟಮನ್ನು ಈ ಥರ ಒಂದೊಂದೇ ಹಾಕ್ಕೊಂಡ್ರೆ ಆಯಿತು. ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನು ಒಂದು 7ರಿಂದ 8 ತಗೊಂಡಿದ್ದೀನಿ. ಜಾಸ್ತಿ ಬೇಕಾದರೆ ಜಾಸ್ತಿ ತಗೋಬೋದು. ಜೊತೆಗೆ ಟೊಮೊಟೊ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ನಿಮಗೆ 2ರಿಂದ 3 ನಿಮಿಷದಲ್ಲೇ ಫುಲ್ ಅದು ಬಾಡೋಗುತ್ತೆ. ಹೇಗೆ ನಿಮಗೆ ಪಾಲಕ್ ಸೊಪ್ಪು ಬಾಡುತ್ತಲ್ವ, ಆ ಥರನೇ ಬೇಗ ಅದು ಬೆಂದೋಗುತ್ತೆ. ಜೊತೆಗೆ ಕೊನೆಯಲ್ಲಿ ಈ ಥರ ಕಾಯಿ ತುರಿಯನ್ನು ಹಾಕ್ಕೊಂಡು ಒಟ್ಟಿಗೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಹೈ ಫ್ಲೇಮ್ ಇಡಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಅದೆಲ್ಲ ಬೆಂದೋಗುತ್ತಲ್ಲ. ತುಂಬ ಬೇಯಬೇಕಂತೇನಿಲ್ಲ, ಮೀಡಿಯಮ್ ಆಗಿ ಸ್ವಲ್ಪ ಇದು ಈ ಥರ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಫುಲ್ಲು ಅದು ಬೆಂದೋಗಿದೆ, ಬಾಡೋಗಿದೆ. ಇಷ್ಟ ಆದರೆ ಸಾಕು. ಇದನ್ನು ನಾವು ಸಪ್ಪಗಾಗೋಕ್ಕೆ ಬಿಡಬೇಕು. ಬಿಸಿ ಬಿಸಿ ಇರುವಾಗಲೇ ರುಬ್ಬಕ್ಕೆ ಹೋಗಬೇಡಿ, ಅದರ ಫ್ಲೇವರೇ ಚೇಂಜ್ ಆಗುತ್ತೆ, ಸ್ಮೆಲ್ ಬೇರೆ ಥರ ಬರುತ್ತೆ. ಸಪ್ಪ ಆದ ನಂತರ ಈ ಥರ ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಬಿದರೆ ಆಯಿತು. ಈಗ ಒಂದು ದೊಡ್ಡ ಬಾಣಲೆ ತಗೊಳ್ಳಿ. ಬಾಣಲೆಗೆ ಒಂದು 7ರಿಂದ 8 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ತಗೋಬೇಕು. ಜೊತೆಗೆ ತುಪ್ಪ ಬೇಕಾದರೂ ಸ್ವಲ್ಪ ಹಾಕ್ಕೋಬೋದು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ಒಂದು 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಬೇರೆ ಗರಂ ಮಸಾಲ, ಚಕ್ಕೆ, ಲವಂಗ ಎಲ್ಲ ಹಾಕೋದಾದರೆ ನೀವು ಹಾಕೋಬೋದು. ನಾನು ಜಾಸ್ತಿ ಗರಂ ಮಸಾಲ ಎಲ್ಲ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಹಾಕ್ತಾಯಿಲ್ಲ. ಇಲ್ಲಿ 2 ಈರುಳ್ಳಿಯನ್ನು, ಮೀಡಿಯಮ್ ಸೈಜಿದ್ದು ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಈ ಥರ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ. ನಂತರ ನಾವು ಮೊಸರು ಹಾಕಿ ನೆನೆಸಿಟ್ಟಿರುವಂತಹ ಚಿಕನನ್ನು ಹಾಕ್ಕೋಬೇಕು. ಚಿಕನ್ಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಚಿಕನ್ ನೀರು ಬಿಡುತ್ತೆ, ಅಷ್ಟೊತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮೊಸರು ಹಾಕಿರೋದ್ರಿಂದ ಬೇಗ ಬೆಂದೋಗುತ್ತೆ, ಇದು ಜಾಸ್ತಿ ಹೊತ್ತು ತಗೊಳ್ಳಲ್ಲ. ನೋಡಿ, ಕಂಪ್ಲೀಟಾಗಿ ಈಗ ಚಿಕನ್ ನೀರು ಬಿಟ್ಟಿದೆ. ಇದೀಗ 1/4 ಅಂಶ ಬೆಂದಿದೆ ಚಿಕನ್. ಈ ಹೊತ್ತಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲಾನ ಇದಕ್ಕೆ ಸೇರಿಸೋಕ್ಕೆ ಇದೆ. ಮಸಾಲ ಚೆನ್ನಾಗಿ ಇದ್ರ ಜೊತೆ ಕುದಿಬೇಕು. ಹಾಗೆಯೇ ಚಿಕನ್ನು ಚೆನ್ನಾಗಿ ಬೇಯಬೇಕು. ನೋಡಿ, ಇಲ್ಲಿ ಈಗ ನಾನು ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ರುಬ್ಬುವಾಗ ನೀವು ಸ್ವಲ್ಪ ಐಸ್ ಕ್ಯೂಬ್ ಹಾಕಿದರೆ ನಿಮಗೆ ಗ್ರೀನ್ ಕಲರಾಗಿಯೇ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿರೋದು ಚೆನ್ನಾಗಿ ಕಲರ್ ಬರುತ್ತೆ ಗ್ರೀನ್ ಕಲರಲ್ಲಿ. ಈ ಥರ ಇನ್ನೊಮ್ಮೆ ಮಿಕ್ಸಿಯನ್ನು ಚೆನ್ನಾಗಿ ತೊಳೆದು ಅದರ ನೀರನ್ನು ಹಾಕ್ಕೊಂಡ್ರೆ ಆಯಿತು. ಮಸಾಲಾನ ತುಂಬ ದಪ್ಪನೂ ಮಾಡ್ಕೋಬೇಡಿ, ಹಾಗೆಯೇ ತೀರಾ ತೆಳುವನ್ನು ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿ ಈ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು. ನೋಡಿ, ಇದನ್ನು ಚೆನ್ನಾಗಿ ನಾವು ಕುದಿಯೋಕ್ಕೆ ಬಿಡಬೇಕು.
ತುಂಬ ಸಿಂಪಲ್ ಮಸಾಲ ಹಾಕಿ ಸೂಪರಾದ ಟೇಸ್ಟ್ ಕೊಡುವಂತಹ ಗ್ರೀನ್ ಮಸಾಲ ಮಾಡ್ಕೋಬೋದು. ನನಗೆ ಜಾಸ್ತಿ ಗರಂ ಮಸಾಲ ಇಷ್ಟ ಆಗಲ್ಲ, ಕೆಲವರಿಗೆ ಇಷ್ಟ ಆಗುತ್ತೆ, ಅಂಥವ್ರು ಸ್ವಲ್ಪ ಗರಂ ಮಸಾಲ ಜಾಸ್ತಿನೇ ಹಾಕ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈಗ ಇದು ಒಂದು ಕುದಿ ಬಂದ ನಂತರ ಈ ಮಸಾಲಾನ ಎಲ್ಲ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್, ಹಾಗೆಯೇ 1.5 ಸ್ಪೂನಷ್ಟು ಧನಿಯಾ ಪೌಡರ್, ಕೊತ್ತಂಬರಿ ಪೌಡರ್, 1 ಸ್ಪೂನಷ್ಟು ಜೀರಾ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೇ 3 ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಟೇಸ್ಟ್ ರುಚಿ ಚೆನ್ನಾಗಿ ಬರುತ್ತೆ. ಇದು ಬೇಡ ಅಂದರೆ ಮಸಾಲ ನೀವು ಸ್ಕಿಪ್ ಮಾಡ್ಬೋದು. ಬರೀ ನಾವು ಮೊದಲೇ ರೋಸ್ಟ್ ಮಾಡಿದ ಮಸಾಲ ಎಷ್ಟಿತ್ತು ಅಷ್ಟೇ ಹಾಕ್ಕೊಳ್ಬೇಕಾದ್ರೂ ಇದನ್ನು ಕುದಿಸ್ಬೋದು. ಈ ಥರ ಸ್ವಲ್ಪ ಚಿಕನ್ ಮಸಾಲ ಹಾಕಿ ನೋಡಿ, ಟೇಸ್ಟ್ ಸೂಪರಾಗಿ ಬರುತ್ತೆ. ಈ ಥರ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುದಿಯೋಕ್ಕೆ ಬಿಡಬೇಕು. ಉಪ್ಪಿನ ರುಚಿ ನೋಡಿ ಇದಕ್ಕೆ ಹಾಕ್ಕೋಬೇಕು. ಚಿಕನ್ ಬೇಯುವಾಗಲೇ ಮೊದಲೇ ನಾವು ಉಪ್ಪು ಹಾಕ್ಕೊಂಡಿರೋದ್ರಿಂದ ಈಗ ನೀವು ಉಪ್ಪಿನ ಹದ ನೋಡಿಯೇ ಹಾಕ್ಕೋಬೇಕಾಗತ್ತೆ. ನೋಡಿ ಇದು ಮಸಾಲ ಬೆಂದಿದೆ ಅಂತ ನಿಮಗೆ ಈ ಥರ ಎಣ್ಣೆ ಬಿಟ್ಟರೆ ಗೊತ್ತಾಗುತ್ತೆ. ಮಸಾಲದ ಮೇಲೆ ನೋಡಿ ಎಣ್ಣೆ ಬಿಟ್ಟಿದೆ, ಆ ಥರ ಬಿಟ್ಟರೆ ಮಸಾಲ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ಕೊನೆಯಲ್ಲಿ ಈ ಥರ ಸ್ವಲ್ಪ ಲಿಂಬೆಹಣ್ಣಿನ ರಸ 1-1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೋಬೇಡಿ. ಲಿಂಬೆಹಣ್ಣಿನ ರಸನ ಕೊನೆಯಲ್ಲಿ ಹಾಕ್ಕೊಳ್ಳೋದು, ಅಂದರೆ ನಿಮಗೆ ಯಾವಾಗ ಚಿಕನ್ ನಂತರ ಮಸಾಲೆ ಚೆನ್ನಾಗಿ ಬೆಂದಿದೆ ಮತ್ತು ಮಸಾಲ ನಾನು ಮೊದಲೇ ಹೇಳಿದಾಗೆ ಎಣ್ಣೆ ಬಿಡುತ್ತಲ್ವ, ಆಗ ಅದು ರೆಡಿಯಾಗಿದೆ ಅಂತ ಅರ್ಥ. ಆ ಹೊತ್ತಲ್ಲಿ ಸ್ವಲ್ಪ ಲಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು 1 ರೌಂಡ್ ಈ ಥರ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದರೆ ಆಯಿತು. ನಿಮಗೆ ಸೂಪರಾದ ಗ್ರೀನ್ ಮಸಾಲ ರೆಡಿಯಾಗುತ್ತೆ. ನಾನಿಲ್ಲಿ ಗೀ ರೈಸಿನ ಜೊತೆಗೆ ಇದನ್ನು ಬಡಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ. ಗೀ ರೈಸ್ ಯಾವ ರೀತಿ ಮಾಡೋದಂತ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ. ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಗ್ರೀನ್ ಮಸಾಲ ಗೀ ರೈಸ್ ಅಂತಲೇ ಕಾಂಬಿನೇಷನ್ ಇರೋದು. ಉಡುಪಿ ಮಂಗಳೂರು ಕಡೆ ಇದು ಎಲ್ಲ ಮದುವೆ ಫಂಕ್ಷನ್ಗಳಲ್ಲಿ, ಬೇರೆ ಈ ಥರ ಎಲ್ಲ ಸಮಾರಂಭಗಳಲ್ಲಿ ಇದನ್ನು ಮಾಡಿಯೇ ಮಾಡ್ತಾರೆ. ನಾನ್ ವೆಜ್ ರೆಸಿಪಿಯಲ್ಲಿ ಇದು ಇದ್ದೇ ಇರುತ್ತೆ. ತುಂಬ ಸುಲಭವಾಗಿ ದಿಢೀರಾಗಿ ಮಾಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಈ ಗ್ರೀನ್ ಮಸಾಲಾನ ನೀವು ಚೆನ್ನಾಗಿ ಫ್ರೈ ಮಾಡಿನೇ ಮಸಾಲ ಎಲ್ಲ ನಂತರ ರುಬ್ಬಿ ಹಸಿನೇ ಹಾಕಿದ್ರೆ ಅಷ್ಟು ಫ್ಲೇವರ್ ಚೆನ್ನಾಗಿ ಬರಲ್ಲ, ಟೇಸ್ಟು ಚೆನ್ನಾಗಿ ಕೊಡಲ್ಲ, ಹಾಗೆಯೇ ತುಂಬ ಖಾರ ಮಾಡಿದ್ರೂ ಚೆನ್ನಾಗಿರಲ್ಲ. ನೀವು ಕೂಡ ರೆಸಿಪಿ ಟ್ರೈ ಮಾಡ್ತೀರಲ್ವ? ನಮಸ್ಕಾರ.